ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತರು ಕಾತರದಿಂದ ಕಾಯ್ತಿರುವ ಮಹಾಶಿವರಾತ್ರಿ ಹಬ್ಬಕ್ಕೆ ಈಗ ಕ್ಷಣ ಗಣನೆ ಆರಂಭವಾಗಿದೆ. ಈ ಬಾರಿ ಫೆಬ್ರವರಿ 15ರಂದು ಶಿವರಾತ್ರಿಯ ಸಂಭ್ರಮ ಮನೆ ಮಾಡಲಿದ್ದು, ಅಂದು ರೂಪುಗೊಳ್ಳುತ್ತಿರುವ ಸರ್ವಾರ್ಥ ಸಿದ್ಧಿ ಯೋಗ ಕೆಲವು ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲು ತೆಗೆಯಲಿದೆ. ಸಾಕ್ಷಾತ್ ಈಶ್ವರನ ವಿಶೇಷ ಆಶೀರ್ವಾದದಿಂದ ಈ 3 ರಾಶಿಗಳ ಕಷ್ಟಗಳೆಲ್ಲ ಕರಗಿ ಆರ್ಥಿಕವಾಗಿ ಭಾರಿ ಲಾಭ ಪಡೆಯುವ ಯೋಗ ಇದೆ. ಹಾಗಾದ್ರೆ ಶಿವನ ಕೃಪೆಗೆ ಪಾತ್ರರಾಗುತ್ತಿರುವ ಆ ಲಕ್ಕಿ ರಾಶಿಗಳು ಯಾವುವು? ನಿಮ್ಮ ರಾಶಿ ಅದರಲ್ಲಿ ಇದೆಯಾ? ನೋಡ್ಕೊಂಡು ಬರೋಣ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯ ಮೂಲಕ. ನಮ್ಮ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಬಾರಿ ಮಹಾಶಿವರಾತ್ರಿ ಅತ್ಯಂತ ವಿಶೇಷವಾಗಿದ್ದು, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಅಂದರೆ ಫೆಬ್ರವರಿ 15ರ ಸಂಜೆ 5 ಗಂಟೆಯಿಂದಲೇ ಶುಭ ಕಾಲ ಆರಂಭವಾಗಲಿದೆ. ಈ ದಿನ ಶಿವನಿಗೆ ಜಲಾಭಿಷೇಕ ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ. ಈ ಪುಣ್ಯ ಕಾಲದಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಮೇಷ, ಕನ್ಯಾ ಮತ್ತು ಕುಂಭರಾಶಿಯವರಿಗೆ ಸಾಕ್ಷಾತ್ ಮಹಾದೇವನೇ ಬೆನ್ನೆಲುಬಾಗಿ ನಿಲ್ಲಲಿದ್ದಾನೆ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಶಿವರಾತ್ರಿ ಹೊಸ ಜೀವನವನ್ನೇ ನೀಡಲಿದೆ. ಕಳೆದ ಹಲವು ದಿನಗಳಿಂದ ಕಾಡ್ತಾ ಇದ್ದ ಆರ್ಥಿಕ ತೊಂದರೆಗಳು ಈಗ ದೂರವಾಗಲಿವೆ. ನೀವು ದೀರ್ಘಕಾಲದಿಂದ ಯಾವುದಾದ್ರೂ ಕೆಲಸಕ್ಕಾಗಿ ಕಷ್ಟಪಡ್ತಾ ಇದ್ರಿ, ಶಿವನ ಕೃಪೆಯಿಂದ ಆ ಗುರಿ ಈ ಬಾರಿ ಸುಲಭವಾಗಿ ಕೈಗೂಡಲಿದೆ. ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಲಾಭದ ಮಳೆ ಸುರಿಯೋದು ಗ್ಯಾರಂಟಿ ಅಂತಿದ್ದಾರೆ ಜ್ಯೋತಿಷಿಗಳು. ಅದರಂತೆ ಕನ್ಯಾ ರಾಶಿಯವರ ಜೀವನದಲ್ಲಿ ಈ ಹಬ್ಬ ದೊಡ್ಡ ಸಂತೋಷವನ್ನ ಹೊತ್ತು ತರಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗೋ ಕಾಲ ಕೂಡಿ ಬರ್ತಾ ಇದೆ. ಹೊಸ ಮನೆ ಅಥವಾ ಕಾರ್ ತಗೊಳ್ಬೇಕು ಅನ್ನೋ ನಿಮ್ಮ ಆಸೆ ಈಗಾಗಲೇ ನನಸಾಗುವಂತಹ ಸಾಧ್ಯತೆಗಳು ಇರುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಸಮಾಜದಲ್ಲಿ ಗೌರವ ಆಗುತ್ತದೆ. ಹಾಗೆಯೇ ಹಳೆ ಸಮಸ್ಯೆಗಳೆಲ್ಲ ಶಿವನ ಪೂಜೆಯಿಂದ ನಿವಾರಣೆಯಾಗಿ ಯಶಸ್ಸಿನ ಹಾದಿ ಮೃದುವಾಗುತ್ತದೆ. ಇನ್ನು ಕುಂಭರಾಶಿಯವರಿಗೆ ಶಿವರಾತ್ರಿ ಭರ್ಜರಿ ಅದೃಷ್ಟವನ್ನು ನೀಡಲಿದೆ. ವೃತ್ತಿ ಜೀವನದಲ್ಲಿ ನೀವು ಊಹಿಸಿದಷ್ಟು ದೊಡ್ಡ ಮಟ್ಟದ ಗೆಲುವು ನಿಮ್ಮದಾಗುತ್ತದೆ. ಕೇವಲ ಹಣ ಅಷ್ಟೇ ಅಲ್ಲ, ಕುಟುಂಬದವರ ಜೊತೆಗಿನ ಸಂಬಂಧ ಕೂಡ ಬಲಗೊಳ್ಳಲಿದೆ. ಸಂಗಾತಿಯ ಜೊತೆ ಇರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ. ಒಟ್ಟಿನಲ್ಲಿ ಈ 3 ರಾಶಿಯವರು ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡೋದ್ರಿಂದ ಅದೃಷ್ಟವನ್ನ ಪಡೆಯೋದ್ರಲ್ಲಿ ಸಂಶಯ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.